ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತಿನಿಂದ ಡಿ ಕೆ ಶಿವಕುಮಾರ್ ಅವರ ದರ್ಬಾರ್ ಪ್ರಾರಂಭ ಆಗಿದೆ. ಅವರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕರಿಸಿದರು. 13 ಸಚಿವರ ಸಂಪುಟ. ಶಿವಕುಮಾರ್ ಅವರ ಸೇರಿ ಸಂಪುಟದಲ್ಲಿ 14 ಜನ. ಇಡೀ ಈ ಸಂಪುಟವನ್ನು ನೋಡಿದಾಗ ಏನು ಅನಿಸುತ್ತೆ? ಒಟ್ಟಾರೆ ಮುಂಬರುವ ರಾಜಕಾರಣ ಏನಿದೆಯಲ್ಲ, ಹಾಗೆ ಸರ್ಕಾರದ ಆಡಳಿತ ಇದೆಯಲ್ಲ, ಅದರ ಮುನ್ಸೂಚನೆ ಏನಾದರೂ ಸಿಗುತ್ತಾ? ನನಗೆ ಯಾರೋ ಇವತ್ತು ಕೇಳಿದ್ರು, ಈ ಸಂಪುಟವನ್ನು ನೋಡಿ ಏನು ಅನಿಸುತ್ತೆ ನಿಮಗೆ ಅಂತ. ಆಗ ನಾನು ತಕ್ಷಣ ಅನಿಸಿದ್ದೇನು ಅಂದರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಆದರೆ ಸಂಪುಟ ಇದೆಯಲ್ಲ ಅದು ಸಿದ್ದರಾಮಯ್ಯನವರ ಸಂಪುಟ. ಒಂದು ರೀತಿಯಲ್ಲಿ ಯು ಸಿ ದಟ್ ಇಡೀ ಸಂಪುಟ ಏನಿದೆ ಅದರಲ್ಲಿ ಯಾವುದೇ ಹೊಸತನ್ನು ಕಾಣ್ತಾ ಇಲ್ಲ, ಹೊಸ ರಕ್ತ ಇಲ್ಲ. ಬಹುತೇಕ ಸಚಿವರುಗಳು ತಮ್ಮ ರಾಜಕೀಯ ಬದುಕಿನ ಒಂದು ರೀತಿಯ ಕೊನೆಯ ಹಂತದಲ್ಲಿ ಇದ್ದಂಥವರು. ಅಂದರೆ ನೀವು ಸಿದ್ದರಾಮಯ್ಯನವರನ್ನು ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವಾಗ ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಏನಿತ್ತು? ನಿಮ್ಮ ಉದ್ದೇಶ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಉದ್ದೇಶ ಕೇವಲ ಮುಖ್ಯಮಂತ್ರಿ ಬದಲಾದರೆ ಸಾಕು, ಉಳಿದ ಸಚಿವರೆಲ್ಲ ಇರಲಿ ಅಂತಾದರೆ ಅದರಿಂದ ಈ ಸಂಪುಟ ಏನು ಕೊಡೋದಕ್ಕಾಗತ್ತೆ? ಅದರ ಜೊತೆಗೆ ಇನ್ನೊಂದು ಮಾತು ಈ ಒಂದು ಅಧಿಕಾರ ಹಂಚಿಕೆಯ ನಂತರ ಕೇಳಿ ಬಂದಿದ್ದೇನು ಅಂದರೆ, 28ರ ಚುನಾವಣೆಗೆ ಇದೊಂದು ರೀತಿಯ ಪೂರ್ವ ಸಿದ್ಧತೆ. 2 ವರ್ಷ ಮಾತ್ರ ಉಳಿದಿದೆ. 1 ವರ್ಷ ಮುಗಿದ ತಕ್ಷಣ ಅಲ್ಲ, ಕೊನೆ 1 ವರ್ಷ ಇಲೆಕ್ಷನ್ ವರ್ಷ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಸಂಪುಟ ನೋಡಿದರೆ ಇದು ಏನು ಇಲೆಕ್ಷನ್ ವರ್ಷದ ಸಂಪುಟ ಅಂತ ಅನಿಸುತ್ತಾ? ಗೊತ್ತಿಲ್ಲ. ಆದರೆ ಇನ್ನೊಂದು ಹಂತದಲ್ಲಿ ಮಾಡುವಾಗ ಯುವಕರಿಗೆ ಅವಕಾಶ ಕೊಡಬಹುದು, ಇಲ್ಲ ಅಂತಲ್ಲ. ಈಗ ಸಂಪುಟದಲ್ಲಿರುವ ಬಹುತೇಕ ಸಚಿವರುಗಳು ಏನಿದ್ದಾರೆ ಅವರೆಲ್ಲರೂ ನಿರೀಕ್ಷಿತರೇ, ಅನಿರೀಕ್ಷಿತವಾದ್ದು ಇಲ್ಲ, ಯಾವುದೂ ಇಲ್ಲ. ಸೊ ಈ 2 ಹೊಸ ಮುಖಗಳು ಅನ್ನಬಹುದು ಈ ಸಂಪುಟದಲ್ಲಿ. ಒಂದು ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು. ಅದು ಬಿಟ್ಟರೆ ಸ್ಪೀಕರ್ ಆಗಿದ್ದಂಥ UT ಖಾದರ್ ಅವರು ಈಗ ಸಚಿವರಾಗ್ತಿದ್ದಾರೆ. ಉಳಿದಂತೆ ಡಾಕ್ಟರ್ ಪರಮೇಶ್ವರ್ ಅವರು ಈ ಸಂಪುಟದ ಏಕಮೇವ ಉಪಮುಖ್ಯಮಂತ್ರಿ. ಈ ಉಪಮುಖ್ಯಮಂತ್ರಿ ಎಲ್ಲ ಹುದ್ದೆ ಸುಮ್ಮನೆ ಕಂಡ್ರಿ, ಅದು ಉಪ್ಪಿನಕಾಯಿ ಹಾಕಿ ನೆಕ್ಕದಕ್ಕೆ ಎಂಥ ಪ್ರಯೋಜನ ಇರ್ತದೆ? ಅದಕ್ಕೆ ಸಾಂವಿಧಾನಿಕವಾದ ಯಾವುದೇ ಇದೂ ಇಲ್ಲ. ಆದರೂ ಓಕೆ, ಸಂತೋಷ ಪಡೋದಕ್ಕೆ ಓಕೆ, ನಂಬರ್ 2 ಅಂತ. ಅದು ಬಿಟ್ಟರೆ ಇನ್ನು ಮುನಿಯಪ್ಪನವರು ಅವರು ಬೇಡ ಅಂತಿದ್ರು, ತಮ್ಮ ಮಗಳಿರಲಿ ಅಂತಿದ್ರು. ಆದ್ರೂ ಮುನಿಯಪ್ಪನವ್ರನ್ನ ಸಿ ಸಂಪುಟಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು EMB ಪಾಟೀಲರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಎಲ್ಲ ಅನಿರೀಕ್ಷಿತವಾದ್ದು ಏನೂ ಇಲ್ಲ. ಇದು ಇಡೀ ಸಂಪುಟವನ್ನು ನೋಡಿದಾಗ ಏನು ಅನಿಸುತ್ತೆ? ಅದರ ಟೇಕ್ ಅವೇಸ್ ಏನು? ಮೊದಲು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲಸ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದೆಯಾ? ಫಸ್ಟ್ ಪ್ರಶ್ನೆ. ಅಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಸೆಕೆಂಡ್, ನೀವು ಯಾವುದೇ ಮುಖ್ಯಮಂತ್ರಿ ಇರಲಿ, ಅವರು ಕೆಲಸ ಮಾಡಬೇಕಾದ್ರೆ ಅವ್ರ ಸಂಪುಟದಲ್ಲಿ ಅವರಿಗೆ ಬೇಕಾದವರು ಇರಬೇಕಲ್ವಾ? ಅವರಿಗೆ ಆ ಅಧಿಕಾರ ಇರಬೇಕಲ್ವಾ? ಈಗ ಇರುವ ಬಹುತೇಕ ಸಚಿವ ಸಂಪುಟದ 90% ಏನಿದ್ದಾರೆ, ಒಂದು 2-3 ಜನ ಬಿಟ್ಟರೆ ರಾಮಲಿಂಗಾರೆಡ್ಡಿ ಅವರು ಓಕೆ, ಅವರು DK ಹತ್ತಿರ ಆಗಿರುವವರು ಅಂದ್ಕೊಂಡು. ಉಳಿದಂತೆ ಬಹುತೇಕವರು ಅವರು ಸಿದ್ದರಾಮಯ್ಯನವರ ನಿಷ್ಠರಾಗಿದ್ದವರು ಅಂತ. ಅಂದರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು. ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿ ಇದಂಥವರಿದ್ದಾರಲ್ಲ ಶಾಸಕರುಗಳು, ಅವರಿಗೆ ಈ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನು 2ನೇ ಹಂತದಲ್ಲಿ ಅವ್ರಿಗೆ ಕೊಡ್ಬೋದು, ಇಲ್ಲ ಅಂತೇನಿಲ್ಲ. ಅಲ್ಲಿವರೆಗೆ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಅದ್ರ ಜೊತೆಗೆ ಇವತ್ತಿಗೆ ಬಂದು ಇನ್ನೊಂದು ಸುದ್ದಿ ಇದ್ದಾರೆ. KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರನ್ನು ನೇಮಕಗೊಳ್ತಾರೆ ಅಂತ. ಅಂದರೆ ಒಕ್ಕಲಿಗ ಮುಖ್ಯಮಂತ್ರಿ, ಬ್ಯಾಕ್ವರ್ಡ್ ಕ್ಲಾಸ್ KPCC ಅಧ್ಯಕ್ಷರು. ಇದು ಈ ಹಿಂದೆ ಆಗಿತ್ತು.
ಈ ಹಿಂದೆ ಕೂಡ ಯು ಸಿ ದಟ್ ಒಕ್ಕಲಿಗ ಮುಖ್ಯಮಂತ್ರಿ ಆದಾಗ ಯು ಸಿ KPCC ಅಧ್ಯಕ್ಷರು ಬ್ಯಾಕ್ವರ್ಡ್ ಕ್ಲಾಸ್ನವರು ಇನ್ನವರು ಆದಂಥ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆ ಉದಾಹರಣೆ ಇದೆ. ಹಿಂದುಳಿದ ವರ್ಗದವರಾದ ಜನಾರ್ದನ್ ಪೂಜಾರಿಯವರಾದಂಥ ಸಂದರ್ಭ. ಸೊ ಅದರಿಂದ ಇದೇನು ಹೊಸ ಪ್ರಯೋಗ ಅಲ್ಲ, ಹೊಸ ಪ್ರಯೋಗ ಅಲ್ವೇ ಅಲ್ಲ. ಸೊ ಹಾಗಿದ್ದರೆ ಇದ್ರ ಬಗ್ಗೆ ಹಲವಾರು ರೀತಿಯ ಚರ್ಚೆಗಳು ನಡೀತಾ ಇವೆ. ಇನ್ನು ಈ ಸಮಾರಂಭ ಹೇಗಾಯಿತು ಅಂತ ನೀವೆಲ್ಲ ಚಾನಲ್ಗಳೆಲ್ಲ ಬಂದು ನೋಡಿರ್ತೀರಿ. ಒಂದು ಸಂಭ್ರಮ ಇದ್ದೇ ಇತ್ತು. DK ಶಿವಕುಮಾರ್ ಅವರ ಬದುಕಿನ ದಟ್ ಅವರ ಮಹತ್ವಾಕಾಂಕ್ಷೆ ಗುರಿ ಇವತ್ತು ತಲುಪಿದ್ರು. ಅವ್ರ ಬದುಕಲ್ಲಿ ಇನ್ನೇನು ಆಗಬೇಕಾಗಿಲ್ಲ. ಯಾಕೆಂದರೆ ಅವರು ಜೀವನದಲ್ಲಿ ಎಲ್ಲ ಸಾಧನೆ ಮಾಡಿದರೆ ಮುಖ್ಯಮಂತ್ರಿ ಸ್ಥಾನ ಒಂದು ಆಗಿರಲಿಲ್ಲ. ಈಗ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಹಾಗಿದ್ರೆ ಅವರು ಆಡಳಿತ ಹೇಗೆ ಮಾಡ್ಬೋದು ಅಂತ. ಒಂದು, ಅವರಿಗೆ ಭ್ರಷ್ಟರಾಗಬೇಕಾದ ಅಗತ್ಯ ಅಂತೂ ಈಗಿಲ್ಲ. ಅವರು ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಏನು ಅವರ ಆಸ್ತಿ ಘೋಷಣೆ ಮಾಡಿದ್ದಾರೆ, ಅದು 1360 ಕೋಟಿ ಆಸ್ತಿ ಅಂತ ಅಧಿಕೃತ. ಅದು ಅಂದರೆ ಅದರ ಮೌಲ್ಯ, ನಿಜವಾದ ಮೌಲ್ಯ ನೋಡಿದ್ರೆ 1360 ಕೋಟಿ ಏನು ಆಸ್ತಿ ಇದೆ ಅದು, ಅದರ ಇವತ್ತಿನ ಲೆಕ್ಕ ಹಾಕ್ಬಿಟ್ರೆ ಅದು 20-30 ಸಾವಿರ ಕೋಟಿ ಆಗ್ಬೋದು. ಆದ್ದರಿಂದ ಅವರು ಮತ್ತೆ ಹಣ ಮಾಡಬೇಕಾದ ಅಗತ್ಯ ಇಲ್ಲ. ಆ ಕಾರಣಕ್ಕೆ ಅವರು ಭ್ರಷ್ಟರಹಿತವಾದ ಆಡಳಿತ ಕೊಡಬಹುದಾ ಅನ್ನುವ ನಿರೀಕ್ಷೆ ಏನಿದೆ ಅದು ಕನ್ನಡ ನಾಡಿನ ಜನರ ಮುಂದಿದೆ. ಆದರೆ ಇವತ್ತಿನ ಪ್ರಾರಂಭ ಇದೆಯಲ್ಲ, ಅದರಲ್ಲಿ ಒಂದು ರೀತಿಯಲ್ಲಿ ಅವರು ತಾವು ಎತ್ತ ಸಾಗ್ತೀವಿ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅನಿಸುತ್ತೆ. ಅವ್ರು ಮಾಡಿರೋ ಬಹುತೇಕ ಒಳ್ಳೆ ಕೆಲಸ ಯಾವುದು ಅಂತ ಹೇಳ್ತೀನಿ. ಇವತ್ತು ಅವರು ದೇವೇಗೌಡರ ಮನೆಗೆ ಹೋದದ್ದು, ಯಡಿಯೂರಪ್ಪನವ್ರ ಮನೆಗೂ ಹೋದರು. ಅದಕ್ಕಿಂತ ಭಾಳ ಮುಖ್ಯವಾಗಿ ದೇವೇಗೌಡರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡೆದಿದ್ದಿದೆಯಲ್ಲ, ಇದು ಪಾಲಿಟಿಕಲಿ ಇಟ್ಸ್ ಅ ವೆರಿ ಗುಡ್ ಮೂವ್ ಅಂತ. ಯಾಕೆ ಪೊಲಿಟಿಕಲಿ ವೆರಿ ಗುಡ್ ಮೂವ್ ಅಂತ ಅಂದರೆ, ಒಂದನೇದು, ದೇವೇಗೌಡರು ಏನೇ ಇರಲಿ ಅವರು ಮೊದಲ ಕನ್ನಡದ ಪ್ರಧಾನಿಯಾಗಿದ್ದವರು ಒಂದು. ಎರಡನೇದಾಗಿ ಅವರು ನೀರಾವರಿ ವಿಚಾರದಲ್ಲಿ ಅವರ ಬದ್ಧತೆ ಅದನ್ನೆಲ್ಲ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಹಾಗೆಯೇ ದೇವೇಗೌಡರು ಈಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, ಅತ್ಯುತ್ತಮ ಹಿರಿಯ ರಾಜಕಾರಣಿ, 93 ವರ್ಷದವರು. ಅವರು DK ಶಿವಕುಮಾರ್ ಅವರು ಪದ್ಮನಾಭನಗರದ ದೇವೇಗೌಡರ ಮನೆಗೆ ಭೇಟಿ ನೀಡುವ ಮೂಲಕ ಅವರು ಸ್ಪಷ್ಟವಾದ ಒಂದು ರಾಜಕೀಯ ಪೊಲಿಟಿಕಲ್ ಕಾರ್ಯತಂತ್ರ ಅಂತೀವಿ. ಏನಾಗುತ್ತೆ ಇದರಿಂದ? ಒಂದು, ಒಕ್ಕಲಿಗ ಸಮುದಾಯ ಏನಿದೆ ಅಥವಾ ಹಳೆ ಮೈಸೂರು ಪ್ರದೇಶದ ಜನ ಅಲ್ಲಿ ಅವರಿಗೆ ರಾಜಕೀಯ ವೈರವನ್ನು ಬಿಟ್ಟು DK ಶಿವಕುಮಾರ್ ಅವರು ನಡೆದುಕೊಂಡ ರೀತಿ ಇದೆಯಲ್ಲ, ಅದು ಸಂತೋಷವನ್ನು ಕೊಡುತ್ತೆ, ಅದು ಶ್ಲಾಘನೆಗೆ ಕಾರಣ ಆಗುತ್ತೆ. ದಿಸ್ ಜನರಲಿ. ಇದಾದ ಮೇಲೆ ದೇವೇಗೌಡರ ಮಗ ಕುಮಾರಸ್ವಾಮಿಯವರ ಪೊಲಿಟಿಕಲ್ ಪಾರ್ಟಿ ಇದೆಯಲ್ಲ JDS, ಅದರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಈ ಮೂವಿನಿಂದ ತಕ್ಷಣ ಆಗೋದು ಅಂದರೆ, ಕುಮಾರಸ್ವಾಮಿ ಅವರಾಗಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ, ರೇವಣ್ಣ ಆಗಲಿ ತಕ್ಷಣ ದಟ್ DK ಶಿವಕುಮಾರ್ ಮೇಲೆ ರಾಜಕೀಯ ದಾಳಿ ನಡೆಸೋಕ್ಕಾಗಲ್ಲ. ತಕ್ಷಣ ದಾಳಿ ನಡೆಸೋಕ್ಕೆ ಹೋಗ್ಬಿಟ್ರೆ ಈ ಸಮುದಾಯಗಳೇನಿದೆ ಅದು ತಿರುಗಿ ಬೀಳುತ್ತೆ. ಈಗ ತಾನೇ ಮುಖ್ಯಮಂತ್ರಿ ಆಗಿದ್ದಾರೆ ಕಣ್ರಿ, ನಿಮ್ಮ ಬಗ್ಗೆ ಪ್ರೀತಿ ತೋರಿಸಿದ್ದಾರೆ, ದೇವೇಗೌಡರ ಮನೆಗೆ ಹೋಗಿದ್ದಾರೆ, ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ, ಶಾಲ್ ಹೊಚ್ಚಿದ್ದಾರೆ ಅಲ್ವಾ, ಮಾಲೆ ಹಾಕಿದ್ದಾರೆ, ಇನ್ನೂ ಅವ್ರನ್ನ ಬೈತೀರ, ಏನ್ರಿ ನಿಮ್ಮದು, ಬಿಡ್ರಿ ಅವ್ರು ಮಾಡಲಿ ಅಂದ್ಬಿಡ್ತಾರೆ. ಸೊ ಇಟ್ ಈಸ್ ಎಂಥ ಕಷ್ಟದ ಕೆಲಸ ಕುಮಾರಣ್ಣವರಿಗೆ ಅಂದರೆ ಎಷ್ಟು ಕಾಲ ಹೀಗೆ ಕಾಯಬೇಕು ಅಂತ. ಅಂದರೆ ಇಡೀ ಒಂದು ಕಡೆ ಅವರು ಒಕ್ಕಲಿಗರ ಸಾಮ್ರಾಜ್ಯವನ್ನು DK ಶಿವಕುಮಾರ್ ಕ್ಯಾಪ್ಚರ್ ಮಾಡುವುದಕ್ಕೆ ಅವರು ಮೂವ್ ಮಾಡ್ತಿದ್ದಾರೆ. ಕ್ಯಾಪ್ಚರ್ ಮಾಡಿಕೊಂಡ್ರೆ ಆಗ ಸಾಮ್ರಾಜ್ಯವನ್ನು ಕಳೆದುಕೊಂಡು ಯುದ್ಧ ರಂಗದಿಂದ ಓಡಿ ಹೋಗಬೇಕಾದ ಸ್ಥಿತಿ JDSನವರಿಗೆ ಬರಬಹುದು ಅಂತ. ನಾನು ನಿನ್ನೆನೂ ಹೇಳಿದೆ, ಇದು ಹೇಗೆ DK ಶಿವಕುಮಾರ್ ಅಂದರೆ, ಒಮ್ಮೆ ಸಾತ್ನೂರು ಮತ್ತು ಕನಕಪುರವನ್ನು ಅವರು ಕ್ಯಾಪ್ಚರ್ ಮಾಡಿದ ಮೇಲೆ ಅಲ್ಲಿ JDSಗೆ ಬರೋದಕ್ಕೆ ಕೊಟ್ಟಿಲ್ಲ. ಅವರ ಇಡೀ ಕಾರ್ಯವಿಧಾನ ಆಗಿದೆ. ಅವರು ಈಸ್ ಅ ಮೋಸ್ಟ್ ಅಗ್ರೆಸಿವ್ ಮ್ಯಾನ್ ಅಂತ, ತುಂಬ ಆಕ್ರಮಣಶೀಲ ಮನಸ್ಥಿತಿ ಇದೆ. ಅವರ ವೈರಾಗಿರಿ ಎಲ್ಲ ಮರೆಯಲ್ಲ ಅವರು. ಬಟ್ ಈಗ ಇಡೀ ಈ ಪೊಲಿಟಿಕಲ್ ಮೂವ್ ಇದೆಯಲ್ಲ, ಈ ಮೂವನ್ನು ಭಾಳ ಡಿಫ್ರೆಂಟಾಗಿ ಮಾಡುವುದನ್ನು ಅವ್ರು ಕಲ್ತಾಗ ಕಾಣುತ್ತೆ. ಅವ್ರು ಯಾವ ಸಂದೇಶವನ್ನು ಕೊಟ್ಟರು ನೋಡಿ. ಈಗ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ನೋಡ್ಕೊಬಂದರು. BJPಗೆ ಈ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಶಾಲು ಹಚ್ಚಿ ಬಂದ ಮೇಲೆ ತಕ್ಷಣ ದಟ್ ಇವರ ಸರ್ಕಾರವನ್ನು ಟೀಕೆ ಮಾಡೋಕ್ಕೊಂಥರ ಮುಜುಗರ ಆಗುತ್ತೆ. ಅದರಿಂದ ಪ್ರತಿಪಕ್ಷಗಳಿಂದ ಒಂದು ರೀತಿಯ ದಟ್ ತಕ್ಷಣ ತಮ್ಮ ಮೇಲೆ ಆಕ್ರಮಣ ಮಾಡದಿರುವ ಒಂದು ಸ್ಥಿತಿಯನ್ನು
ಡಿ ಕೆ ಶಿವಕುಮಾರ್ ಅದನ್ನು ನಿರ್ಮಿಸುವಲ್ಲಿ ಯತ್ನಿಸಿದ್ದಾರೆ ಇವತ್ತಿನ ಮೂಡ್. ಅದ್ರ ಜೊತೆ ಎಲ್ಲ ಕಡೆ ಅವರೊಂಥರ ಅವರಿಗೆ ಈ ವೈಭವ ಗಿಭವ ಅಂದರೆ ಭಾಳ ಇಷ್ಟ ಅವರಿಗೆ. ಆದ್ದರಿಂದ ಅವರು ಎಲ್ಲ ಕಡೆ ಇವರು ಕಟೌಟ್ಗಳನ್ನ ಹಾಕಿದ್ದು, ಇನ್ನೊಂದು ಹಾಕಿದ್ದು, ವಿಜೃಂಭಿಸಿದ್ದು ಅದೆಲ್ಲ ಕಾಣ್ತಾರೆ. ಅವ್ರಿಗೆ ಅದು ಇಷ್ಟ. ಅದು ಅವರ ಕ್ಯಾರೆಕ್ಟರ್ ಹೇಗೆ. ಅವರು ಹಂಗೆಲ್ಲ ಸುಮ್ಮನೆ ಸರಳ ಗಿರಳ ವ್ಯವಹಾರಗಳೇ ಇಲ್ಲ. ಅವರು ಧಾಮ್ ಧೂಮ್ ಅವರು ಒಂಟೆ ಬಿಟ್ಟರು ಅಂತ. ಸೊ ಆ ಕಾರಣಕ್ಕಾಗಿ ಅವರು ಇವತ್ತಿನ ಈ ಬಿಗಿನಿಂಗ್ ಏನಿದೆ, ಇವತ್ತಿಗೆ ಸಂಜೆ ಕ್ಯಾಬಿನೆಟ್ ಮೀಟಿಂಗು, ಅದರಲ್ಲಿ ಯಾವ್ಯಾವ ತೀರ್ಮಾನ ತಗೋತಾರೋ ಗೊತ್ತಿಲ್ಲ. ಆದರೆ ಒನ್ ಥಿಂಗ್ ಐ ಟೆಲ್ ಯು, ಅವರ ನಡಿಗೆ ಇದೆಯಲ್ಲ ಅದು ತಂತಿಯ ಮೇಲಿನ ನಡಿಗೆ ಆಗಿರುತ್ತೆ ಅಂತ. ದೇರ್ ಆರ್ ನಂಬರ್ ಆಫ್ ಪವರ್ ಸೆಂಟರ್ಸ್. ಇವತ್ತಿರುವಂಥ ಈ 13 ಸಚಿವರುಗಳಲ್ಲಿ ಆಲ್ ಸೀನಿಯರ್ಸ್. ಅವರು ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ. ಅದರಲ್ಲಿ ಕೆಲವರು ಅವರ ಸಮಕಾಲೀನರಿದ್ದಾರೆ, ಕೆಲವರು ಅವರಿಗಿಂತ ಹೆಚ್ಚು ಅನುಭವ ಇದ್ದವರಿದ್ದಾರೆ. ಈಗ ಖಾತೆ ಹಂಚಿಕೆ ಇದೆಯಲ್ಲ, ಇಟ್ ವಿಲ್ ಬಿ ಎ ಸೀರಿಯಸ್ ಪ್ರಾಬ್ಲಮ್ ಫಾರ್ ಹಿಮ್ ಅಂತ. ಎಲ್ಲರಿಗೂ ಕೂಡ ಒಳ್ಳೆ ಖಾತೆ ಬೇಕು. ಒಳ್ಳೆ ಖಾತೆ ಅಂದರೆ ಇನ್ನೇನು ರೀ, ದುಡ್ಡು ಬರೋ ಖಾತೆ ಬೇಕು ಅಲ್ವಾ. ಅದು ಯಾರ್ಯಾರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನೋದು, ಅದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಖಾತೆಗಳ ಹಂಚಿಕೆ ಒಂದು. ಸೆಕೆಂಡ್ ಈಸ್ ಮೋಸ್ಟ್ ಪ್ರಾಬಬ್ಲಿ ಸ್ಪೀಕರ್ ಯಾರು ಆಗ್ತಾರೆ ಅನ್ನೋ ಪ್ರಶ್ನೆ. ಯಾಕಂದರೆ ಯುಟಿ ಕಾಲರ್ ಗೊತ್ತೇನೆ ರಾಜೀನಾಮೆ ಕೊಟ್ಟರು, ಮಂತ್ರಿಮಂಡಲ ಸೇರಿದ್ರು. ಈಗ ನೋಡಿದರೆ ಈ ಮಂತ್ರಿಮಂಡಲದಿಂದ ಹೊರಗಿಟ್ಟವರಲ್ಲಿ ಯಾರಾಗ್ಬೋದು? ಫಸ್ಟ್ ಸಾಧ್ಯತೆ ಇರುವುದು ಎಚ್ ಕೆ ಪಾಟೀಲ್. ಅವರು ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಕೆಲಸ ಮಾಡಿರೋದರಿಂದ ಅವರನ್ನು ಸ್ಪೀಕರ್ ಸ್ಥಾನಕ್ಕೆ ಕೂಡಿಸ್ಬೋದು. ಅವರಿಲ್ಲ ಅಂತಂದರೆ ದಿನೇಶ್ ಗುಂಡೂರಾವ್ ಕೂಡ ಸಂಪುಟದ ಹೊರಗಿದ್ದಾರೆ, ಅವರಿಗೂ ಚಾನ್ಸ್ ಕೊಡ್ಬೋದು. ಸೊ ಹೀಗಾಗಿ ಸ್ಪೀಕರ್ ಆಯ್ಕೆ ಏನಿದೆ ಅದು ಬಹಳ ಮುಖ್ಯವಾದ್ದು, ತಕ್ಷಣ ಆಗಬೇಕಾದ್ದು. ಇನ್ನೊಂದು KPCC ಅಧ್ಯಕ್ಷರ ಸ್ಥಾನದ ಪ್ರಶ್ನೆ. ಅದು ಈಗಾಗಲೇ ಬಂದ ಮಾಹಿತಿಯ ಪ್ರಕಾರ ಬಹುಮಟ್ಟಿಗೆ ಸೊ BK ಹರಿಪ್ರಸಾದ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗ್ತಾರೆ ಅಂತ ಹೈಕಮಾಂಡ್ ಅವರಿಗೆ ಹೇಳಿದೆಯಂತೆ. ಅವರು ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಇಲ್ಲಿ ಎರಡು ರೀತಿ ಆಗುತ್ತೆ. ಇಲ್ಲಿ ಏನು ಗೊತ್ತಾ, BK ಹರಿಪ್ರಸಾದ್ ಏನಿದ್ದಾರೆ ಅವರು ಎಗ್ರೆಸಿವ್ ನಾಯಕ ಅಂತ. ಸಂಘ ಪರಿವಾರವನ್ನು ಅವರು ಹಿಂದೆ ಮುಂದೆ ನೋಡದೆ ಜಾಡಿಸ್ಬಲ್ಲರು. ಅವರಿಗೆ ಆ ಸ್ಟ್ರೆಂತ್ ಇದೆ ಅಂತ. ಅಂದರೆ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುಮೆ ಇದೆಯಲ್ಲ, ಸಿದ್ಧಾಂತ ಇದೆಯಲ್ಲ, ಅದನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸುವಂಥವ್ರು. ಆದ್ದರಿಂದ ಅವರು ಎಗ್ರೆಸಿವ್ ಅಧ್ಯಕ್ಷರಾಗ್ಬೋದು. ಆದರೆ DK ಶಿವಕುಮಾರ್ ಹಾದಿ ಬೇರೆ, ಅವರ ಥರ ಸಾಫ್ಟ್ ಹಿಂದುತ್ವೇನೋ ಅನಿಸುವಾಗ ಇವತ್ತಿನ ಸಮಾರಂಭ ಕೂಡ ಹಾಗೆ ಇತ್ತು. 56ಕ್ಕೂ ಹೆಚ್ಚು ಸ್ವಾಮಿಗಳು ಬಂದಿದ್ದರು, ಎಲ್ಲ ಕಾವಿದಾರಿಗಳು, ಎಲ್ಲ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದರು. ಈ ಆಶೀರ್ವಾದ ತಗೊಳ್ಳೋದು ಮಜಾ ಇರುತ್ತೆ ಕಣ್ರಿ ಅಲ್ವಾ. ಎಲ್ಲರೂ ಬಂದು ಆಶೀರ್ವಾದ ಕೈ ಎತ್ಬಿಟ್ಟು ಒಳ್ಳೆಯದಾಗಲಿ ಕೈ ಮಾಡೋದಿರುತ್ತಲ್ಲ, ಮಜಾ ಬರುತ್ತೆ ಅದೊಂಥರ. ಬಟ್ ಅವರಿಗೂ ಹಂಗೇನೆ. ಅದರಲ್ಲಿ ಯಾರ್ಯಾರು ನಿಜವಾದ ಸ್ವಾಮಿಗಳು, ಯಾರು ನಿಜವಾದ ಸ್ವಾಮಿಗಳಲ್ವೋ ನಂಗೆ ಗೊತ್ತಿಲ್ಲ. ಯಾವ್ಯಾವ ಮಠದವರು, ಅವ್ರು ಯಾಕೆ ಬಂದರು, ಅವ್ರು ಯಾರ್ಯಾರಿಗೆ ಕನೆಕ್ಷನ್ಗಳು ಗೊತ್ತಿಲ್ಲ. ಆದರೆ ಅದು ನೋಡಿದರೆ ಒಂಥರ ನೀವು ಮುಂದಿನ ಸಾಲಿನಲ್ಲಿ ಏನು ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನಡೀತಲ್ಲ, ವೇದಿಕೆ ಮೇಲೆ ಎಲ್ಲರಿಗೂ ಆಸನಗಳ ಇದ್ದು ದಟ್ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಏನು ಬಂದಿದ್ದರು, ಕಾಂಗ್ರೆಸ್ ಆಡಳಿತದ್ದು ಅವರೆಲ್ಲ, ಈಗ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಬಂದಿದ್ದರು. ಹಾಗೇನೆ ಎಲ್ಲರೂ ಇದ್ದರು. ದಟ್ ಕೇರಳ ಮುಖ್ಯಮಂತ್ರಿ ಬಂದಿದ್ದರು. ಅದ್ರ ಜೊತೆಗೆ ಎಲ್ಲ ಗಣ್ಯ ಅತಿಥಿಗಳು. ಎದುರುಗಡೆ ನೋಡಿದರೆ ಯಾವುದೋ ಸಂತರ ಸಮಾವೇಶ ಟೈಪ್ ಮಾಡ್ತಿತ್ತು. ನಾನೇನು ಅಂದ್ಕೊಂಡೆ ಅಂದರೆ ಈ ಅಯೋಧ್ಯೆಯಲ್ಲಿ ನಡೆಯುತ್ತೆ ಈ ಸಾಧು ಸಂತರದ್ದು, ಅದನ್ನು ಸಂಸತ್ತು ಅಂತ ಮಾಡ್ತಾರೆ, ಸಂತರ ಸಂಸತ್ತೋ ಇನ್ನೊಂದು ಅಂತ. ಅಲ್ಲಿ ಎಲ್ಲ ಕಾವಿದಾರಿಗಳು ಜೀ ಅಂತ ಬಂದು ನಿಂತಿರ್ತಾರೆ. ಕೆಲವರು ಗಡ್ಡೆ ಬಿಟ್ಟಿರ್ತಾರೆ, ಕೆಲವರು ಗಡ್ಡೆ ತೆಗೆದಿಟ್ಟಿರ್ತಾರೆ, ಕೆಲವ್ರ ಕೈಲಿ ತ್ರಿಶೂಲ ಇರುತ್ತೆ, ಕೆಲವ್ರ ಕೈಲಿ ಇನ್ನೇನೋ ಇರುತ್ತೆ, ಕುತ್ತಿಗೆಗೇನೋ ಹಾಕ್ಕೊಂಡಿರ್ತಾರೆ, ಆ ಟೈಪು. ಸೊ ಇಲ್ಲಿ ಇದು ಒಂಥರ ಈ ಸಂತರ ಪರಿಷತ್ ಸಭೆ ಕಂಡು. ಆದರೆ ಆ ಟೈಪ್ನವ್ರು ಇರಲಿಲ್ಲ. ಎಲ್ಲ ಒಂದೇ ರೀತಿ ದಟ್ ಇದನ್ನು ಹಾಕ್ಕೊಂಡು, ಕಾವಿ ಹಾಕ್ಕೊಂಡು, ತಲೆ ಮುಂಡ ಸುತ್ತಕೊಂಡವರು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದರು. ಸೊ ಬಂದಂಥ ಬಹುತೇಕ ಸ್ವಾಮಿಗಳು ಕೂಡ ಶಿವಕುಮಾರ್ 7 ವರ್ಷ 8 ವರ್ಷ 10 ವರ್ಷ CM ಆಗ್ತಾರೆ ಅನ್ನೋ ಆಶೀರ್ವಾದ ಕೂಡ ಮಾಡ್ತಿದ್ರು. ಅದ್ರ ಜೊತೆಗೆ ಸೊ ಅವರು ಸಂಪೂರ್ಣವಾಗಿ ನಂಬುವಂತಹ ಅಜ್ಜಯ್ಯನವರು ಇದ್ದರು. ಆ ಅಜ್ಜಯ್ಯನ ಹೆಸರ ಮೇಲೆ ಅವರು ಪ್ರಮಾಣ ವಚನವನ್ನು ತೆಗೆದುಕೊಂಡ್ರು. ಅಜ್ಜಯ್ಯನೋ ಗಂಗಾಧರೇಶ್ವರ ಸ್ವಾಮೀಜಿನೋ ಎಂತ ಅಜ್ಜಯ್ಯ ಅವ್ರ ಮೇಲೆ ತೊಗೊಂಡ್ರು. ಭಾಳಷ್ಟು ಜನ ಸಂವಿಧಾನ ಮೇಲೆ ಬಟ್ DK ಶಿವಕುಮಾರ್ ತಗೋಬೇಕಾದ್ರೆ ಕೈಯಲ್ಲಿ ಅವರೊಂದು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡಿದ್ರು. ಒಂಥರ ಅದು ರಾಹುಲ್ ಗಾಂಧಿ ಟೈಪ್. ರಾಹುಲ್ ಗಾಂಧಿ ಮಾತಾಡೋಕೆ ಹೋಗ್ಬೇಕಾದ್ರೆಲ್ಲ ಒಂದು ಸಂವಿಧಾನದ ಪುಸ್ತಕ ಪಕ್ಕದ ಇಟ್ಕೊಬರ್ತಿದ್ರು ಇಲೆಕ್ಷನ್ ಟೈಮಲ್ಲಿ, ನೀವು ನೋಡಿರ್ಬೇಕು.
ಸಂವಿಧಾನನೇ ಅವ್ರ ಕೈಯಲ್ಲಿರ್ತಿತ್ತು. ಹಾಗೆ ಈ ಡಿ ಕೆ ಕೂಡ ಇವತ್ತು ಆ ಸಂವಿಧಾನದನ್ನು ಹಿಡ್ಕೊಬಂದಿದ್ದರು ಅವರು. ಅದರ ಮೇಲೆ ಅವರು ಅಜೇಯ ಮತ್ತು ಸಂವಿಧಾನದ ಹೇಳಿಲ್ಲ, ಬಟ್ ಕೆಲವರು ಸಂವಿಧಾನದ ಮೇಲೆ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಡಾಕ್ಟರ್ ಪರಮೇಶ್ವರ್ ಅವರು ಏಕಮೇವ ಮುಖ್ಯಮಂತ್ರಿ, ಅವರು ದಟ್ ಅಂಬೇಡ್ಕರ್ ಮೇಲೆ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಕೆಲವು ದೇವರ ಮೇಲೆ ಮಾಡಿದ್ರು, ಇನ್ನೊಬ್ಬರು ಮಾಡಿದ್ರು, ಎಲ್ಲ 13 ಜನ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಸೊ ಒಟ್ಟಾರೆ ಈ ಸಚಿವ ಸಂಪುಟದಲ್ಲಿ ಜಾತಿವಾರು ಬ್ಯಾಲೆನ್ಸ್ ಮಾಡುವ ಯತ್ನವನ್ನು ಇದರೊಳಗಡೆ ಮಾಡಲಾಗಿದೆ. ಸೊ ಅದು ಕೂಡ ಇದೆ. ಸೊ ಈ ಒಟ್ಟಾರೆ ಇದು ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಅದ್ರ ಜೊತೆಗೆ ಇವರೆಲ್ಲ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಹೊಸ ರೂಪವನ್ನು ಕೊಡಬಲ್ಲರು ಅನ್ನೋದು ಬಿಗ್ ಕ್ವೆಶ್ಚನ್. 28ರ ಚುನಾವಣೆ ಗೆಲ್ಲೋರಿದ್ದು ಇವರೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ, ಅಥವಾ ಈ ಬಹುತೇಕ ನಾಯಕರುಗಳು ಜಡ್ ಕಟ್ಟು ಹೋಗಿದ್ದಾರೆ ಅಂತ. ಅವ್ರು ಜಡ್ ಬಿಡಿಸುವವರು ಯಾರೋ ಗೊತ್ತಿಲ್ಲ ನನಗೆ. ಕೆಲವರು ಚೆನ್ನಾಗಿ ಕೆಲಸ ಮಾಡೋರೇ ಇದ್ದಾರೆ, ಐ ಡೋಂಟ್ ಡಿನೈ. ಅದು ನಾನು ಹೆಸರಿಸೋಕ್ಕೆ ಹೋಗಲ್ಲ. ಸೊ ನನಗೆ ಗೊತ್ತು ಇದರಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡೋರು, ಯಾರು ಅಲ್ಲ, ಯಾರು ಬರೀ ಪರ್ಸೆಂಟೇಜಿಗೆ ಕೆಲಸ ಮಾಡೋರು, ಕಲೆಕ್ಷನ್ ಕೆಲಸ ಮಾಡೋರು ಎಲ್ಲವನ್ನ ಹೇಳುವಲ್ಲ. ಅದೀಗ ಹೇಳುವ ಸಮಯ ಅಲ್ಲ. ಇದೆಲ್ಲ ಡಿಪೆಂಡ್ ಆಗಿರುವುದು ಡಿ ಕೆ ಶಿವಕುಮಾರ್ ಮೇಲೆ. ಅವರು ರಾಜಕಾರಣದಿಂದ ಈಗ ದುಡ್ಡು ಮಾಡಬೇಕಾದ ಸ್ಥಿತಿ ಇಲ್ಲ. ಆದ್ದರಿಂದ ಅವರು ಭ್ರಷ್ಟರಹಿತರಾಗಿರ್ತಾರೆ ಅಂತ ಅಪೇಕ್ಷೆ ಪಡೋಣ. ಅದರಂತೆ ಅವರು ಸಂಪುಟದ ಉಳಿದ ಸದಸ್ಯರುಗಳನ್ನು ಕೂಡ ಪ್ರಾಮಾಣಿಕರಾಗಿ ಬದಲಿಸುವ ಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರಾ, ಅಥವಾ ಇಂಥ ನಮ್ಮ ನಿರೀಕ್ಷೆಗಳಿದೆಯಲ್ಲ, ನಾನು ಇಂಥ ನಿರೀಕ್ಷೆ ಇಟ್ಕೊಳ್ಳೋದೇ ತಪ್ಪ ಗೊತ್ತಿಲ್ಲ ನನಗೆ. ದಟ್ ಇಸ್ ವೇಟ್ ಅಂಡ್ ಸಿ. ಇನ್ನೇನು 2ನೇ ಸುತ್ತಿನ ಸಂಪುಟ ವಿಸ್ತರಣೆ ಆಗುತ್ತಲ್ಲ, ಆಫ್ಟರ್ 18ಗೆ ಆಗುತ್ತೆ, ಯಾವತ್ತಾಗುತ್ತೆ ಗೊತ್ತಿಲ್ಲ. ಅದು ಆದಮೇಲೆ ಈ ಸರ್ಕಾರದ ಒಟ್ಟು ಇದು ಯಾವ ರೀತಿಯ ಸರ್ಕಾರ ಅನ್ನೋದು ಗೊತ್ತಾಗುತ್ತೆ. ಈಗಿನ ಮಟ್ಟಿಗಂತೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರ ಸರ್ಕಾರ ಇದು. ಆಯಿತಾ? ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.